ಇಬ್ರು ಇದ್ದಾರೆ, 3 ಜನ ಇದ್ದೀವಿ. ಎಷ್ಟು ನಾವೆಲ್ಲಿಗೋ ಹೋಗ್ತಾ ಇದೀವಿ. ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಮುಂದೆ ಹೋಗ್ತೀವಿ. ಹಾಯ್ ಶಿವು ಅವರೇ, ಎಲ್ಲಿಗೆ? ಕೆರೆ ಕಡೆ ಎಲ್ಲಿಗೆ ಹೋಗ್ತಾ ಇದೀವಿ? ಸಸ್ಪೆನ್ಸ್ ಈಗ ಹೇಳ್ಬಿಟ್ರೆ ಯೂಟ್ಯೂಬ್ ನೋಡಲ್ಲ. ಹೆಂಗ ಅನಿಸ್ತಾ ಇದೆ ಹೋಗ್ಲಿ? ಕಾರಲ್ಲಿ ಹೋಗ್ತಾ ಇರೋದಕ್ಕೆ ಕಾರಲ್ಲಿ ಹೋಗ್ತಾ ಇರೋದಕ್ಕೆ ನಮ್ಮ ಹತ್ರ ಕಾರ ಇದೆ. ಕಾರಲ್ಲಿ ಹೋಗ್ತಾ ಇರೋದಕ್ಕೆ ಇನ್ನೇನು ಅನಿಸ್ಬೇಕು? ಅದು ಓಲಾ ಕಾರಲ್ಲಿ ಹೋಗ್ತಾ ಇದೀವಿ. ಕಾಲಲ್ಲಿ ಹೋಗ್ತಾ ಇದೀವಿ ಅಂತೆ. ಬೇರೆ ಕಾರಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ಓಕೆ, ನಾವು 4 ಜನ ಪ್ರವಾಸಕ್ಕೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದ್ವಿ ಪ್ರವಾಸ ಅಂತ ಹೇಳ್ತೀವಿ. ಈ ವಿಡಿಯೋನ ಲಾಸ್ಟ್ವರೆಗೂ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಓಕೆ, ನೋಡಿ ಬೆಂಗಳೂರು ತೋರಿಸ್ತೀನಿ ರೀ. ಶಿವ ಅವರೇ, ಬೆಂಗಳೂರು ಕಾಣಿಸ್ತಾ ಇದೆಯಾ? ಖಂಡಿತ. ನನಗೆ ನಮ್ಮ ಕ್ಯಾಬ್ ಡ್ರೈವರ್ ನಾನು. ನೋಡಿ, ನಾನು ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದೀನಿ. ಹರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡಿದ್ದಾನೆ. ಇವರು ಬ್ಲೂ, ಗ್ರೀನ್, ಬ್ಲ್ಯಾಕ್ ಎಲ್ಲ ಮಿಕ್ಸ್. ಶಿವು ಅವರು ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕೊಂಡಿದ್ದಾರೆ. ಓಕೆ, ನೋಡ್ತಾ ಇರಿ. ನಿನ್ನೆ 1 ಅವರ್ ಡಿಲೇ ಆಗಿದೆ ಅಂತ ಹೇಳ್ತೀನಿ. ಓಕೆ, ಬಿಡು, ಡಿಲೇ ಆದ್ರೆ ನಮಗೆ ಡಿಲೇ ಆದ್ರೆ ಓಕೆ. ಸಸ್ಪೆನ್ಸ್ ಆಗಿ ಇಡೋಣ ಅಂತ ನೋಡಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಏನಾರಿ ಲೇಟ್ ಆದಷ್ಟು 2 ಸಲ ಊಟ ಮಾಡ್ಕೊಂಡು ಶೀಟ್ ವಿಡಿಯೋದಲ್ಲಿ ಬರೋದು. 2 ಸಲ ಊಟ ಮಾಡ್ಕೊಂಡು ಮತ್ತೆ ಕಾಡ್ತಾ ಇದೀನಿ. ಅಲ್ಲಿ ಕವರ್ ತಗೊಂಡಿಲ್ವಾ? ಯಾವ ಕವರು? ಇದನ್ನ ಒಂದು ನಿಮಿಷ ಇರಿ ಫ್ರೆಂಡ್ಸ್, ಏನೋ ಬಿಟ್ಟು ಬಂದಿದ್ದೀವಿ. ಫ್ರೆಂಡ್ಸ್, ಗೊತ್ತಾಯ್ತು ಏನು ಬಿಟ್ಟು ಬಂದಿದ್ದೀನಿ ಅಂತ. ಅಂಥದ್ದೇನು ಬಿಟ್ಟು ಬಂದಿಲ್ಲ. 1-2 ಜೊತೆ ಬಟ್ಟೆ ಬಿಟ್ಟು ಬಂದಿದ್ದೀನಿ. ಒಂದು 20 ಜೊತೆ ಇಟ್ಕೊಂಡಿದೆ. ಅಲ್ಲಿ ಕೊಡಿಸ್ತಾರೆ, ನೀವೇ ಸರಿ ಕೊಡಿಸ್ತಾರಲ್ಲ. ಇಡೀ ಲಗೇಜ್ ಬಿಟ್ಟು ಬಂದರೂ ಪ್ರಾಬ್ಲಮ್ ಇಲ್ಲ ಅಷ್ಟೇ. ನೋಡಿ, ಈಗ ಗಂಟೆ ಎಷ್ಟಾಗಿದೆ ಅಂದರೆ 6:45 ಆಗಿದೆ. ಸೊ ಹೋಗ್ತಾ ಇದೀವಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ ಬೇಡ, ಹೆಂಗಿರುತ್ತೆ ಹಂಗೆ ವಾಯ್ಸ್ ಹಾಕೋಣ ಅಂತ ಈ ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕಡಿಮೆ ಮಾಡಿದ್ದೀನಿ ಅಂತ ಸಬ್ಸ್ಕ್ರೈಬ್ ಕಡಿಮೆ ಮಾಡಬೇಡಿ. ಓಕೆ, ಸಿಗೋಣ ಮತ್ತೆ, ಬಾಯ್. ಎಸ್, ಟರ್ಮಿನಲ್ 2 ರೀಚ್ ಆಗಿದ್ದೀವಿ. ಮೀನ್ಸ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಈಗ ಟರ್ಮಿನಲ್ 2ಗೆ ಹೋಗ್ತಾ ಇರೋದು. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇದು ನಮ್ಮದು. ಮೀನ್ಸ್ ನಮ್ಮ 4 ಜನದ್ದು ಕೂಡ ತುಂಬ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹಾಕ್ಕೊಂಡು ಫೈನಲಿ ಹೋಗ್ತಾ ಇದ್ದೀವಿ. ತುಂಬ ದಿನದ ಪ್ಲ್ಯಾನ್ ಇದು. ಆ್ಯಂಡ್ ಡ್ರೀಮ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲಿ ಒಂದು 2023ರ ಬಕೆಟ್ ಲಿಸ್ಟಲ್ಲಿ ಇದು ಒಂದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೇಗಿರುತ್ತೆ, ಯಾವ ಕಂಟ್ರಿ ಎಲ್ಲನೂ ನಿಮಗೆ ಹೋಗ್ತಾ ಗೊತ್ತಾಗತ್ತೆ. ಸೊ ನಾವು ಫಸ್ಟ್ ಟರ್ಮಿನಲ್ 2ಗೆ ಹೋಗಿದ್ದು. ಏರ್ಪೋರ್ಟ್ ಯಾವ ಥರ ಇದೆ, ಒಳಗಡೆ ಏರ್ಪೋರ್ಟ್ ಆ್ಯಂಬಿಯನ್ಸ್ ಹೆಂಗಿರುತ್ತೆ ಈ ಜರ್ನಿ, ನಾವಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ವಿ. ಸೊ ನೋಡೋಣ ಯಾವ ಥರ ಹೋಗುತ್ತೆ ಈ ಒಂದು ಟ್ರಿಪ್ ಅಂತ. ಬನ್ನಿ ಹೋಗೋಣ. ಟರ್ಮಿನಲ್ 2ಗೆ ಬಂದಿದ್ದೀವಿ. ಎಂಟ್ರೆನ್ಸಿಗೆ ಬಂದಿದ್ದೀವಿ. ಎಂಟ್ರೆನ್ಸೇ ತುಂಬ ಒಂಥರ ಅಟ್ರ್ಯಾಕ್ಟ್ ಅಂತ ಅನಿಸ್ತು. ಸೊ ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಟರ್ಮಿನಲ್ 2ಗೆ ಬಂದಿದ್ದೀವಿ. ನನ್ನ ಔಟ್ಫಿಟ್ ಕಾಣಿಸ್ತಿಲ್ಲ ಅಲ್ವಾ? ಆಮೇಲೆ ತೋರಿಸ್ತೀನಿ ರೀ. ಹರಿ, ನಾನು ಔಟ್ಫಿಟ್ ತೋರಿಸ್ತೀನಿ ರೀ ನಿಮಗೆ. ಶಿವ ಅವ್ರ ಔಟ್ಫಿಟ್ ನೋಡಿ. ಶಿವ ಅವ್ರ ಔಟ್ಫಿಟ್ ಇದು ನೋಡಿ, ಮ್ಯಾಚಿಂಗ್ ಹಾಕೊಂಡು ಬಂದಿದ್ದಾರೆ ಅವರು. ನಾವು ಜವಾಬ್ದಾರಿ ಇರೋರು ಆಯ್ತಾ? ನಿಮ್ಮ ಔಟ್ಫಿಟ್ ತೋರಿಸಿ. ಅಲ್ಲಿ ನಿಮ್ಗೆ ತೋರಿಸು. ಒಂದು ಸೆಕೆಂಡ್ ಕೆಲಸ ಮಾಡ್ತಿದ್ದೀನಿ ಕೊಡಿ. ಅವನು ನಾನು ಫ್ರೀಯಾಗಿ ಬರ್ತೀನಿ. ಫ್ರೆಂಡ್ಸ್, ನಂದು ಕಾಣಿಸ್ತಾ ಇಲ್ಲ. ನಿಮಿಷ ಇರಿ, ತೋರಿಸ್ತೀನಿ. ಇಷ್ಟೇ ಸಾಕು. ಎಸ್, ಒಳಗಡೆಗೆ ಎಂಟ್ರಿ ಆದ್ವಿ.
ಈಗ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋಗಬೇಕು. ಇಲ್ಲಿ ಕಪ್ಪಲ್ ಔಟ್ಫಿಟ್ ನೋಡ್ತಾ ಇದ್ದರೆ ಅದು ಮೇಘ ಶಿವು ಹಾಕ್ತಂಥ ಔಟ್ಫಿಟ್ ಇದು. ಆ್ಯಂಡ್ ಇಲ್ಲಿ ನಾನು ಮತ್ತು ಹರಿ ಇಬ್ಬರು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದ್ದೀವಿ, ನೋಡ್ತಾ ಇರ್ಬೋದು. ಇದು ನಾವು ಹಾಕ್ದಂಥ ಔಟ್ಫಿಟ್ ಇದು. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿತ್ತು, ನಮಗಂತೂ ಚೆನ್ನಾಗಿ ಅನಿಸ್ತು. We are going international trip. ಇದು ಯಾವ ನಂದೇ ಇದು ನಂದಿದು ಫೋಟೋ ನೋಡಿ, ಇಲ್ಲಿ ಹೆದರ್ಕೋಬೇಡಿ ಆಯ್ತಾ. ಬಿಸಿಲು ಒಳಗೆ ಹೋಗೋಣ. 4 ಸಲ ಬಂದಿದ್ವಿ, ಒಳಗೆ ಹೋಗಿರಲಿಲ್ಲ. ಬಟ್ ಈ ಸಲ ಒಳಗೆ ಹೋಗ್ತಾ ಇದ್ದೀವಿ. ಬನ್ನಿ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಬನ್ನಿ, ಇಂಟರ್ನ್ಯಾಷನಲ್. ನನ್ನ ಫೋಟೋ ಈಗ ತೋರಿಸ್ತೀನಿ ನಿಮಗೆ. ಝೂಮ್ ಮಾಡ್ತಾರೆ. ಚೆನ್ನಾಗಿದೆಯಾ? ಆಧಾರ್ ಕಾರ್ಡ್ ಫೋಟೋ ಇದ್ದಂಗಿದೆ. ಬಟ್ ನಾನು ಸ್ಮಾರ್ಟ್ ಆಗಿದೆ. ನಂದು ನೋಡಿ ಇಷ್ಟು ಕೆಟ್ಟದಾಗಿದೆ. ತೋರಿಸಿ, ನನ್ನ ತೋರಿಸಿ. ಎಲ್ಲರೂ ಬಾರ್ದು ಆಯ್ತಾ? ಪ್ಲೀಸ್ ಯಾರು ನಗಬೇಡಿ, ನೀಟಾಗಿ ತೋರ್ಸರಿ. ನೋಡಿ ನಂದೇ ಖರಾಬ್ ಇರೋದು ನಿಮ್ಮೆಲ್ಲರಿಗಿಂತ. ನಾನು ನೋಡಿ ಸ್ಮಾರ್ಟ್. ನಂದೇ ಇವ್ರದ್ದೊಬ್ರದ್ದೇ ಚೆನ್ನಾಗಿರೋದು. ನಂದೇ ಚೆನ್ನಾಗಿಲ್ಲ. ಅವ್ರು ಫೋಟೋ ಕೊಟ್ಬಿಟ್ರು. ನಾನು ಅಲ್ಲೇ ಹೋಗಿದ್ದಾಗ ಫೋಟೋ ತಗೊಂಡೆ. ಯಾರು? ನಿಮ್ದು ಫೋಟೋ ಕೊಟ್ಟಿದ್ರಲ್ಲ, ಇಲ್ಲ. ಅಲ್ಲೇ ತಗೊಂಡಿದ್ದ. ಅಲ್ಲಿ ಲೈವ್ ಅಲ್ಲಿ ತಗೊಳ್ಳೋದು ಫೋಟೋ ಯಾರು ತಗೊಳ್ಳೋದು? ನೀವು ಯಾವಾಗ ನಾನು ಮಾಡ್ತೀರಾ? ರೆಡಿಯಾಗಿ ಹೋಗಿರ್ಲಿಲ್ಲ. ಯಾವಾಗ? ಇಯರ್ ಆಫ್ ರೆಡಿನೇ ಆಗೋಗಿರ್ಲಿಲ್ಲ. ಅವ್ರದ್ದು. ಓ ಇವರು ಅವಾಗ ಇದಕ್ಕೆ ಯುಎಸ್ಗೆ ಹೋಗಿ ಮಾಡಿಸಿದ್ದೆ. ನಾನು 10 ಇಯರ್ ನಂತರ ರಿನ್ಯೂವಲ್ ಅಲ್ಲ. ಆದಷ್ಟು ಚೆನ್ನಾಗಿ ನೋಡಿ, ಅದನ್ನ ನೋಡು. US-ಗೆ ಹೋಗಕ್ಕೆ ಮಾಡಿಸಿದ್ರಿ. ನಾನು ನೋಡಿ ಕ್ಯೂಟ್ ಇದ್ರಿ, ಇಲ್ಲಿ ನೋಡಿ. 2017 ಫೋಟೋದಲ್ಲಿ ಸೇಮ್, ಲೈವಲ್ಲಿ ಸೇಮ್. ಇವಾಗ ಒಳಗೆ ಹೋಗಬೇಕು. ಒಳಗೆ ಹೋಗ್ಬೇಕಂದ್ರೆ ಸ್ವಲ್ಪ ಪ್ರೊಸೀಜರ್ ಇರತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಹಾಗೆ ಟಿಕೆಟ್ಸ್ ಎಲ್ಲ ಎಕ್ಸಾಕ್ಟಾಗಿ ಅಲ್ಲಿ ನೇಮು ಎಲ್ಲನೂ ಚೆಕ್ ಮಾಡಿಬಿಟ್ಟಿನೇ ಒಳಗಡೆಗೆ ಬಿಡ್ತಾರೆ. ಸ್ವಲ್ಪ ಅವ್ರಿಗೆ ಡೌಟ್ ಬಂದ್ರೂ ಮತ್ತೆ ನಮ್ಮದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಾವು ತೋರಿಸಿಲ್ಲ, ಬರೀ ಪಾಸ್ಪೋರ್ಟ್ ಮತ್ತು ಟಿಕೆಟ್ ಮಾತ್ರ ತೋರಿಸ್ಬಿಟ್ಟು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಘ ಮತ್ತು ಶಿವು ಕೂಡ ಪಾಸ್ಪೋರ್ಟ್ ಚೆಕ್ ಮಾಡಿಸ್ತಾ ಇದ್ದಾರೆ. ಒಳಗೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು, ಯಾವಾಗಲೂ ಬಂದಿದ್ವಿ ಅಂದರೆ ಮೇಘ ಅಣ್ಣ ಬಂದಾಗ ಅವರು ಹೋಗುವಾಗ ಬಂದಿದ್ವಿ. ಬಟ್ ಹೊರಗಡೆಯಿಂದ ನೋಡಿದ್ವಿ, ಯಾವಾಗ ಒಳಗೆ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಅಂದ್ಕೋತಾ ಇದ್ವಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋದರೆ ಬಹುಶಃ ಹೋಗ್ಬೋದು ಅಂತ. ಬಟ್ ಇಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಪು ಮಾತ್ರ ಅಲ್ಲ, ಡೊಮ್ಯಾಸ್ಟಿಕ್ಗೂ ಕೂಡ ಇಲ್ಲಿ ಅಲೋ ಇತ್ತು. ತುಂಬ ಜನ ಡೊಮ್ಯಾಸ್ಟಿಕ್ ಅವರು ಕೂಡ ಇಲ್ಲಿ ಬರ್ತಾಯಿದ್ರು. ಇಲ್ಲಿ ನೋಡ್ತಾ ಇದ್ದಾರೆ ಡೊಮ್ಯಾಸ್ಟಿಕ್ ಡೆಪ್ಯಾಚರ್ ಕೂಡ ಇದೆ. ಅಂದರೆ ಒಂದು ಕಡೆ ಡೊಮ್ಯಾಸ್ಟಿಕ್, ಒಂದು ಕಡೆ ಇಂಟರ್ನ್ಯಾಷನಲ್. ಇಲ್ಲಿ ತುಂಬ ಜನ ಏನು ಇರಲಿಲ್ಲ ನಂಗೆ ಅನಿಸಿದ ಪ್ರಕಾರ. ಟರ್ಮಿನಲ್ 1 ನನಗೆ ಕಂಪೇರ್ ಮಾಡಿದಾಗ ಚೆನ್ನಾಗಿದೆ, ಓಕೆ 2 ಅಂತ ಅನ್ನಿಸ್ತು. ಬಟ್ 1 ಚೆನ್ನಾಗೇ ಇತ್ತು, ತುಂಬ ಜನ ಇರ್ತಾಯಿದ್ರು. ಬಟ್ ಇಲ್ಲಿ ಅಷ್ಟೆಲ್ಲ ನಮಗೇನು ತುಂಬ ಜನ ಇರಲಿಲ್ಲ. ಸೊ ಹೋಗೋಣ, ಬೇಗ ಬೇಗ ಚೆಕ್ಕಿನ್ ಎಲ್ಲ ಮುಗಿಸ್ಬಿಟ್ಟು. ಲೇಟ್ ಆಗಿತ್ತಲ್ಲ, ನಾವು ಯಾವಾಗಲೂ ಆ ಫ್ಲೈಟ್ ಲೇಟ್ ಮಾಡ್ಕೊತೀವಿ. ಹಾಗಾಗಿ ಈ ಸಲನಾದರೂ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈಗ ಬ್ಯಾಗ್ ಚೆಕ್ಕಿನ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು. ಸೊ ನಮ್ಮದಂತೂ ಡೌಟ್ ಇತ್ತು. ಹರಿ ಹೇಳ್ತಿದ್ದೆ ನಿಂದೇ ಬ್ಯಾಗಲ್ಲಿ ಜಾಸ್ತಿ ಐಟಮ್ಸ್ ಇರತ್ತೆ ಅಂತ. ಇಲ್ಲಿ ಸ್ವಲ್ಪ ಲಗೇಜ್ನೆಲ್ಲ ಚೇಂಜ್ ಮಾಡ್ಕೋತಾ ಇದ್ವಿ. ಅಂದರೆ ಡ್ರೈಯರು, ಲಿಕ್ವಿಡ್ ತುಂಬ ಇರೋದು ಅದನ್ನೆಲ್ಲ ಚೆಕ್ಕಿನಿಗೆ ಹಾಕಬೇಕಿತ್ತಲ್ವ. ಸೊ ಅದನ್ನು ಹಾಕ್ತಾ ಇದ್ದೀವಿ. ಇಲ್ಲಿ ಚೆಕ್ಕಿನಿಗೆ ನಿಂತ್ಕೊಂಡಿದ್ದಾನೆ ನೋಡಿ, ಹರಿ ಮತ್ತು ಮೇಘ ಎಲ್ಲ ನಿಂತ್ಕೊಂಡಿದ್ದಾರೆ. ಎಷ್ಟು ಬರುತ್ತೆ ಏನು ಮಾಡಬೇಕು ಗೊತ್ತಿರಲ್ಲ. ಇಲ್ಲಿ ಅಲೋ ಇಲ್ಲ. 7 kg ಇದು ಕ್ಯಾಬಿನ್ ಬ್ಯಾಗ್ 7 kg ಮಾತ್ರ ಅಲೋ ಇದ್ದದ್ದು. ಸೊ ಇನ್ನೆಲ್ಲ ನಾವು ಚೆಕ್ಕಿನ್ ಅದು ಅಮೌಂಟ್ ಕೂಡ ಪೇ ಮಾಡಿದ್ವಲ್ಲ, ಹಾಗಾಗಿ 25 kg ಇಬ್ಬರಿಂದ. ಅಂದರೆ ನಮಗೆ ಹರಿ ಮತ್ತು ನನ್ನಿಂದ 25 kg, ಅವರಿಂದ 25 kg ಈ ಥರ ತೊಗೊಂಡಿದ್ದು ನಾವು. ಬಟ್ ಇಲ್ಲಿ ಹೆಂಗಾಯ್ತು ಅಂದರೆ ಉಲ್ಟಾಗ್ಬಿಡ್ತು. ಹರಿ ಏನಂದ ನಿಂದೇ ಲಗೇಜ್ ಜಾಸ್ತಿ ಇರತ್ತಂತ. ಬಟ್ ಅಲ್ಲಾಗಿದೆ ಬೇರೆ, ಹರಿದೇ ಲಗೇಜ್ ಜಾಸ್ತಿ ಇತ್ತು.
ಸೊ ನೀವು ಬೇರೆ ಪ್ಯಾಕ್ ಮಾಡ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ತೆಗೆದುಬಿಡಿ ಅಂತ ಹೇಳಿದರು. ಹಾಗಾಗಿ ಅವನು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ, ಸೊ ಹಾಗಾಗಿ ಓಕೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಎಷ್ಟು ಕೆ ಜಿ ಲಾಸ್ ಮಾಡಬೇಕು ಎಲ್ಲನೂ ಕೇಳ್ಕೊಂಡ್ಬಿಟ್ಟು ಬಂದ. ನನಗೆ ಫುಲ್ ಕಾಮಿಡಿ. ನನಗೆ ಹೇಳ್ತಿದ್ದೆ, ಎಷ್ಟು ಬಟ್ಟೆ ತೊಗೊತೀಯಾ, ಸುಮ್ಮನೆ ಲಗೇಜ್ ಜಾಸ್ತಿ ಆಗುತ್ತೆ, ಚೆಕ್ಕಿನಲ್ಲಿ ಸುಮ್ಮನೆ ಮತ್ತೆ ನಾವು ಪೇ ಮಾಡಬೇಕಾಗತ್ತೆ ಅಂತ ನಾನು ಅವನಿಗೆ ರೇಗಿಸ್ತಾ ಇದ್ದೆ. ಸೊ ಇಲ್ಲಿ ಅವರೇ ಬೇಕಾದರೆ ನಿಮಗೆ ಮನಿ ಎಕ್ಸ್ಚೇಂಜ್ಗೂ ಎಲ್ಲ ಸಪೋರ್ಟ್ ಮಾಡ್ತಾರೆ, ನಮಗೂ ಮಾಡಿದ್ರು. ಬಟ್ ನಾವು ಆಲ್ರೆಡಿ ಮನಿ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡಿದ್ವಿ, ಸೊ ಅದರದ್ದೇನು ನೆಸೆಸಿಟಿ ಇರಲಿಲ್ಲ ನಮಗೆ. ಆ್ಯಂಡ್ ಇಲ್ಲಿ ನೀವು ನೋಡಿ ಶಿವು ಮತ್ತು ಮೇಘ ಇಬ್ಬರೂ ಚೆಕ್ ಇನ್ ಮಾಡ್ತಿದ್ದಾರೆ. ಅವ್ರದ್ದೇನು ನಮ್ಮ ಥರ ಆಗಲಿಲ್ಲ, ಪರ್ಫೆಕ್ಟಾಗಿತ್ತು ಎರಡು ಬ್ಯಾಗಿಂದ ಸೇರಿಬಿಟ್ಟು. ಸೊ ಹಾಗಾಗಿ ಅವರು ಚೆಕ್ ಇನ್ಗೆ ಹಾಕಿದ್ರು. ನಾನಿಲ್ಲಿ ಹೇಳ್ತಾ ಇದ್ದೆ ಜಾಸ್ತಿ ಆಗಿದೆ ಅಂತ. ಸಾರಿ, ಮತ್ತು ವಾಪಸ್ ತೊಗೊಂಡು ಬರ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಸಪ್ರೇಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಒಂದು ಬ್ಯಾಗ್ ತೊಗೊಂಬಂದಿದ್ದೆ. ನಾನು ಹೇಳಿದೆ ಎಕ್ಸ್ಟ್ರಾ ಬ್ಯಾಗ್ ಎಂತಕ್ಕೆ ಅಂತ, ನೀನಾದ್ರು ತೊಗೊಂಡ್ರೆ ಬೇಕಾಗುತ್ತೆ, ಬ್ಯಾಗ್ ಶಾರ್ಟೇಜ್ ಬರುತ್ತೆ ಅಂತ ಹೇಳ್ದೆ. ಸೊ ಆ ಬ್ಯಾಗ್ ತೊಗೊಂಡು ಬಂದಿದ್ದು ಒಳ್ಳೆಯದಾಯಿತು. ಯಾಕಂದರೆ ಅವನು ಬ್ಯಾಗ್ ತೊಗೊಂಡು ಬಂದಿದ್ದಕ್ಕೆ ಅವ್ನ ಲಗೇಜ್ ಎಲ್ಲ ಮತ್ತೆ ನಾವು ಹೊರಗೆ ಇಟ್ಟಂಗೆ ಆಯಿತು. ಏರ್ಪೋರ್ಟಲ್ಲಿ ಹಂಗಾಗಲ್ಲ ಅಲ್ಲ, ನೀವು ಮತ್ತೆ ಹೋಗಿ ಬರೋದು ಎಲ್ಲ ಆಗಲ್ಲ. ನಾನು ಅಂದೆ ತುಂಬ ಜಾಸ್ತಿ ಆಗಿದ್ದರೆ ಒಂದೆರಡು ಟೀ ಶರ್ಟು ಒಂದ್ರ ಮೇಲೆ ಒಂದು ಹಾಕೋ, 2-3 ಜಾಕೆಟ್ ಹಾಕೋ ಅಂತ. ನಾವು ಜಾಕೆಟ್ಸ್ ಎಲ್ಲ ಜಾಸ್ತಿ ತೊಗೊಂಡಿರಲಿಲ್ಲ, ಯಾಕಂದರೆ ನಾವು ಹೋಗುವಂಥದ್ದು ಚಳಿದ ಇರುವಂಥ ವೆದರ್ ಆಗಿರಲಿಲ್ಲ. ಸೊ ಬೇಡ ಅಂತ ಹೇಳಿ ನೋಡೋಣ ಎಷ್ಟಾಗುತ್ತೆ ಅಂತೇಳಿ ಈಗ ನನ್ನ ಲಗೇಜ್ ಬ್ಯಾಗಿಗೆ ತುಂಬ್ತಾ ಇದ್ದ. ಇದು ಏರ್ಪೋರ್ಟಲ್ಲಿ ಇದ್ದಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಫ್ಲವರ್ಸು, ಒಂಥರ ಅಟ್ರ್ಯಾಕ್ಟ್ ಆಗಿತ್ತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಒಂದೆರಡು ಕ್ಲಿಪ್ಪಿಂಗ್ಸ್ನ ಇಲ್ಲಿ ತೊಗೊಂಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಎಲ್ಲ ರೇಗಿಸ್ತಾ ಇದ್ವಿ ಹರಿಗೆ, ಹಾಗೆ ಆಗಬೇಕು, ನಾನಂತೂ ಹಾಗೆ ಆಗಬೇಕು ಅಂತ ಹೇಳ್ತಾ ಇದ್ದೆ. ಸೊ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸಮ ಬರೋ ಥರ ಆ್ಯಂಡ್ ಹೋಗಿ ಬ್ಯಾಗ್ಗಳನ್ನ ಚೆಕ್ಕಿನಿಗೆ ಹಾಕ್ಬಿಟ್ಟು ಬಂದ್ವಿ. ಅದೆರಡು ಬ್ಯಾಗ್, ಒಂದು ನನಗೆ ಒಂದು ಅವನಿಗೆ 2 ಬ್ಯಾಗ್ ಆಯಿತು. 7 kgs ಇರಬೇಕಲ್ವ ಒಬ್ರೊಬ್ರಿಗೆ. ಸೊ ನಮ್ಮದೇನು 7 kgs ಎಲ್ಲ ಇರಲಿಲ್ಲ. ನಂದು ನೀವು ನೋಡ್ತಾ ಇದ್ರೆ ಚಿಕ್ಕ ಬ್ಯಾಗು. ಈ ಬ್ಯಾಗಿಂದ ಒಂದು ದೊಡ್ಡ ಕತೆ ಇದೆ, ನಿಮಗೆ ಹೋಗ್ತಾ ಹೇಳ್ತೀನಿ ಏನು ಕತೆ ಏನು ಅಂತ, ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಮ್ಮ ಬ್ಯಾಗ್ಗಳನ್ನ ಚೆಕ್ಕಿನ್ ಮುಗಿಸ್ಬಿಟ್ಟು ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಒಳಗಡೆಗೆ ಹೋಗ್ತಾ ಕೂಡ ನಮ್ಮ ಪಾಸ್ಪೋರ್ಟ್ ಮತ್ತೇನು ಬೋರ್ಡಿಂಗ್ ಪಾಸ್ ಎಲ್ಲನೂ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ತುಂಬ ಜನ ಇಲ್ಲ. ನಾನು ಆಗಲೇ ಹೇಳ್ದಂಗೆ ತುಂಬ ಗಿಜಿ ಅನ್ನೋ ವಾತಾವರಣ ಇರಲಿಲ್ಲ, ಕೂಲಾಗಿತ್ತು. ಸೊ ಒಳಗಡೆ ಹೋದಾಗ ಈಗ ಫುಲ್ ಸೆಕ್ಯೂರಿಟಿ ಚೆಕ್ ಮಾಡುವಾಗ ನೋಡಿ, ಇಲ್ಲೆಲ್ಲ ನನ್ನ ಲಿಕ್ವಿಡ್ ಐಟಮ್ ಇತ್ತು, ಅದಕ್ಕೆಲ್ಲ ಸಪ್ರೇಟ್ ಕವರ್ನ ಹಾಕ್ಬಿಟ್ಟು ಕೊಟ್ಟರು. ನಾನೆಲ್ಲ ಒಳಗೆ ಕೊಡಲ್ವೋ ಅಂತ ಅಂದ್ಕೊಂಡಿದ್ದೆ. ಎಲ್ಲೂ ಏನು ತುಂಬ ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ತುಂಬ ಕಾಯಬೇಕು, ವೆಯ್ಟ್ ಮಾಡಬೇಕು ಅನ್ನೋ ಥರ ಇಲ್ಲ. ಇಲ್ಲಿ ಫೋನೆಲ್ಲ ಅಲೋ ಇಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಅಲ್ಲಿಂದ ಒಳಗೆ ಹೋಗ್ತಾ ಇದ್ದೀವಿ. ನಾವು ಲಾಂಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಸಿಕ್ಕಾಬಟ್ಟೆ ಕಾರ್ಡ್ಸ್ ತಂದಿದ್ವಿ, ಬಟ್ ಯಾವ ಕಾರ್ಡು ಕೂಡ ಅಲ್ಲಿ ಆ್ಯಕ್ಸಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಲಾಂಜ್ಗೆ ಹೋಗೋಕ್ಕಾಗಲಿಲ್ಲ. ನೀವು ಇದು ನೋಡ್ತಾ ಇದ್ದೀರಾ ಟರ್ಮಿನಲ್ 2, ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ, ತುಂಬ ಚೆನ್ನಾಗಿದೆ ಒಳಗಡೆಗೆ, ಒಂಥರ ಬೇರೆ ಫೀಲ್ ಕೊಡತ್ತೆ. ಆ್ಯಂಡ್ ಈಗ ನಾವು ಫ್ಲೈಟ್ ಹತ್ತಕ್ಕಂತ ಹೋಗೋಕ್ಕೆ ಮುಂಚೆ ಊಟ ಮಾಡ್ಕೊಂಡೆಲ್ಲ ಹೋಗೋಣ ಅಂತ. ಏನಾದ್ರು ಡಿಲೇ ಆಗಿದೆಯಾ, ಯಾಕಂದರೆ ಎಸ್ಟರ್ಡೇ ಅಂದರೆ ನಾವು ಹೋಗೋ ಹಿಂದಿನ ದಿನ ಫ್ಲೈಟ್ ಡಿಲೇ ಆಗಿತ್ತು ಅಂತ ಹೇಳಿದ್ರಲ್ಲ, ಇವತ್ತೇನಾದರೂ ಆ ಥರ ಫ್ಲೈಟ್ ಏನಾದರೂ ಡಿಲೇ ಆಗಿದೆಯಾ ಅಂತ ನಾನು ಇಲ್ಲೊಂದು ಸಲ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ನೋಡ್ತಾ ಇದ್ದೆ. ಡಿಲೇ ಆದರೆ ನಮಗೂ ಸ್ವಲ್ಪ ಟೈಮ್ ಸಿಕ್ಕಂಗಾಗುತ್ತಲ್ಲ, ಎಲ್ಲ ಗಜಿಬಿಜಿ ಆಗಿಬಿಡುತ್ತೆ, ಇಲ್ಲಾಂದರೆ ನಮಗೂ ಅರ್ಜೆಂಟ್ ಆ ಥರ ಆಗುತ್ತೆ. ಸೊ ಹಾಗಾಗಿ ಚೆಕ್ ಮಾಡ್ಕೊಂಡು ಬಂದ್ವಿ, ಯಾವುದು ಡಿಲೇ ಇರಲಿಲ್ಲ. ವೆದರ್ ಎಲ್ಲ ನಮ್ಮಲ್ಲೆಲ್ಲ ನಾರ್ಮಲ್ ಅಲ್ವಾ, ಸೊ ಹಾಗಾಗಿ ಡಿಲೇ ಇರಲಿಲ್ಲ. ಆ್ಯಂಡ್ ಇವಾಗ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಗ್ಳೂರ್ ಡ್ಯೂಟಿ ಫ್ರೀ, ಅಂದರೆ ಏರ್ಪೋರ್ಟಿಂದ ಬರೋವ್ರಿಗೆ ಇಲ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ, ಕಡಿಮೆ ಅಂದರೆ. ಸೊ ಹಾಗಾಗಿ ಬೇರೆ ಕಡೆಯಿಂದ ಈಗ ನೋಡಿ ನಾವು ಇಂಟರ್ನ್ಯಾಷನಲ್ಗೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿಂದ ಬಾಟಲ್ಸ್ ತರೋದಾಗಿರ್ಬೋದು, ಪರ್ಫ್ಯೂಮ್ ತರೋದಾಗಿರ್ಬೋದು, ಎಕ್ಸೆಟ್ರಾ ತರ್ತೀವಿ, ಯಾಕಂದರೆ ಅಲ್ಲಿ ಫ್ರೀ ಇರುತ್ತಲ್ಲ, GST ಕಮ್ಮಿ ಆಗುತ್ತೆ ಅಂತ. ಸೊ ಇಲ್ಲೂ ಕೂಡ ಅದೇ ಥರದ್ದು ಮೇಕಪ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಥರದ್ದು ಇದು ಪರ್ಫ್ಯೂಮ್ಸ್ ಆಗಿರ್ಬೋದು, ಅಂದರೆ ಎಲ್ಲ ಐಟಮ್ಸ್ ನಿಮ್ಗೇನು ಬೇಕು, ಬ್ಯಾಗ್ಸ್ ಆಗಿರ್ಬೋದು, ಎಲ್ಲ ಬ್ರ್ಯಾಂಡೆಡ್ ಐಟಮ್ಸೇನೆ ಇಲ್ಲಿದ್ದು. ನೋಡಿ ಫುಲ್ಲು ವೈನ್, ಒಂದು ಮಿನಿ ಬಾರ್ ನೋಡ್ದಂಗೆ ಆಯಿತು ನನಗೆ. ಮಿನಿ ಬಾರ್ ಏನಿಲ್ಲ, ದೊಡ್ಡ ಬಾರ್ನೇ ನೋಡ್ದಂಗೆ ಆಯಿತು. ಸೊ ನಮಗೆ ಈ ಕಡೆಯಿಂದ ಏನು ತೊಗೊಂಡು ಹೋಗಿಲ್ಲ. ಇದು ವಾಟರ್ ಬಾಟಲ್ನ ರೇಗಿಸ್ತಾ ಇದ್ದೆ ಅವ್ರಿಗೆ, ಏನು ಬಾಟಲ್ ತೊಗೋತಾ ಇದ್ದೀರಾ ಅಂತ. ನನಗೂ ಆ ಕಲರ್ ನೋಡಿ ಹಂಗೆ ಅನಿಸ್ತು. ಆ್ಯಂಡ್ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯಿತು ಅದು ವಾಟರ್ ಬಾಟಲ್ ಮಿನರಲ್ ಅಂತ.
ಸೊ ನೋಡ್ಕೊಂಡು ಹಾಗೆ ಹೋದ್ವಿ. ಟೈಮ್ ಇದೆ ಅಂತ ಅಂದ್ಕೊಂಡಿನೇ ಮಾತಾಡ್ಕೊಂಡು ಹೋದ್ವಿ. ನಂಗೆ ಹೇಳ್ತಾಯಿದ್ರು, ನೀ ಇಲ್ಲೇನು ತೊಗೊಳಂಗಿಲ್ಲ, ನಮಗಲ್ಲ ಇದು ಡ್ಯೂಟಿ ಫ್ರೀ, ಅವ್ರಿಗೆ ಹೋಗೋರಿಗೆ ತೊಗೊಂಡು ಹೋಗಬೇಕು, ನಮಗಿಲ್ಲ ಅಲೋವ್ ಮಾಡಲ್ಲ, ತೊಗೊಂಡ್ರು ನಾವು ವಾಪಸ್ ತೊಗೊಂಡು ಬರಬೇಕಾಗತ್ತೆ, ಮೀನ್ಸ್ ಇಲ್ಲೇ ಕೊಡಬೇಕಾಗತ್ತೆ, ಹಾಗಾಗಿ ಏನೂ ತೊಗೋಬೇಡಿ, ಸುಮ್ಮನೆ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಹೋಗುವಾಗ ಬೇಕಾದ್ರೆ ತೊಗೊಂಡು ಹೋಗೋಣ ಅಂತ. ಸೊ ಹೊರಟ್ವಿ. ನೋಡಿ ಇಲ್ಲಿ ಸ್ಟಾರ್ ಬಕ್ಸ್ ಇದೆ, ತುಂಬ ಇತ್ತು ಅಂಗಡಿಗಳು, ಮೀನ್ಸ್ ಹೋಟೆಲ್ಸು. ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಏನಂದರೆ ಲಾಂಜ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಲ್ಲ, ಸೊ ಹಾಗಾಗಿ ಇಲ್ಲಿ ಏನು ತಿನ್ನೋದು ಬೇಡ ಕುಡಿಯೋದು ಬೇಡ ಅಂತ ಅಂದ್ಕೊಂಡು ಹೋದ್ವಿ. ಇಲ್ಲಿ ನೋಡಿ ಏನು ಸಖತ್ತಾಗಿದೆ, ನನಗಂತೂ ಇದೆಲ್ಲ ತುಂಬ ಇಷ್ಟ ಆಯಿತು. ಎಲ್ಲಾದರೂ ಹೋದಾಗ ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಾಗ ಒಂದು ಫೀಲ್ ಆಗ್ತಿತ್ತಲ್ಲ, ಆ ಥರ ಅನಿಸ್ತಿತ್ತು. ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ತುಂಬ ಜನ ಇಲ್ದಿದ್ದ ಕಾರಣ ಫ್ರೀಯಾಗಿ ಆರಾಮಾಗಿ ಹೋಗೋಕ್ಕಾಯಿತು. ಸೊ ಖುಷಿ ಆಯಿತು ಇದನ್ನೆಲ್ಲ ನೋಡಿಬಿಟ್ಟು. ಇಲ್ಲೆಲ್ಲ ನೋಡಿ ಬ್ಯಾಗ್ಸ್ ಎಲ್ಲ ಹಾಕಿದ್ದಾರೆ, ತುಂಬ ಅಂಗಡಿಗಳೆಲ್ಲ ಇದೆ. ಇಲ್ಲಿ ಪಿಜ್ಜಾ ಇದೆ, ಪಿಜ್ಜಾ ಅಂಗಡಿ ನೋಡ್ತಾ ಇದ್ರ. ಆ್ಯಂಡ್ ಒಳಗಡೆ ಹೋಗಿ ಅದೇ ನಾನು ಹೇಳಿದ್ನಲ್ಲ, ಲಾಂಚಲ್ಲಿ ಚೆಕ್ ಮಾಡಿಕೊಂಡು ಹೋಗೋಣ ಅಂತ. ನಮಗೆ ಗೇಟ್ ಹತ್ರನೇ ಇರೋಣ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಮೇಲೆಲ್ಲ ಗ್ರೀನ್ ಥರ. ಆ್ಯಂಡ್ ಇದೆಲ್ಲ ನಾನು ಏನು ಅಂದ್ಕೊಂಡೆ ಒರಿಜಿನಲ್ ಅಂತ, ಬಟ್ ಇದೆಲ್ಲ ಪ್ಲಾಸ್ಟಿಕ್. ನೋಡೋಕೆ ಚೆನ್ನಾಗಿ ಅನಿಸ್ತಾ ಇತ್ತು, ಮೇಂಟೈನ್ ಮಾಡಬೇಕಲ್ಲ ಪ್ಲಾಸ್ಟಿಕ್ ಎಲ್ಲ ಇದ್ದಾಗ. ಆ್ಯಂಡ್ ನಾವು ನೋಡಿ ಇಲ್ಲಿ ಬೇರೆನೇ ತಿಂತಾಯಿದ್ದೀವಿ, ಲಾಂಜ್ಗೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ನಮ್ಮ ಯಾವ ಕಾರ್ಡ್ಗಳಿಗೂ ಆ್ಯಕ್ಸಸ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲೇ ಬಂದ್ವಿ. ಸೊ ಇಲ್ಲಿ ನೋಡಿ ಬ್ರೆಡ್ ತಿನ್ನೋಕ್ಕೇ ನಾವು ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ, 2,000 ಹತ್ತತ್ರ ಎಲ್ಲ ಆಯಿತು. ಹೊಟ್ಟೆ ಎಲ್ಲ ಉರಿತು ಆಯಿತಾ. ಹೊರಗಡೆ ಆಗಿದ್ರೆ ಹೊಟ್ಟೆ ತುಂಬ ಅನ್ನ ತಿನ್ಬೋದಿತ್ತಲ್ಲ ಅಂತ ಅನಿಸ್ತು. ಅದೇನು ಟೇಸ್ಟು ಇರಲಿಲ್ಲ. 2 ಬನ್ನನ್ನು ಸಿಕ್ಸ್ಬಿಟ್ಟು ಹಾಕಿಟ್ಟಿದ್ರು, ಸ್ವಲ್ಪ ಪಾಸ್ತಾ ಏನೋ ಕೊಟ್ಟಿದ್ರು ಅದ್ರ ಜೊತೆಗೆ ಅಂತ ಅನಿಸುತ್ತೆ. ಸೊ ನಮಗೇನು ಅಷ್ಟೊಂದು ಇಷ್ಟ ಅನಿಸ್ಲಿಲ್ಲ, ಬಟ್ ಅವಾಗ ಹಸುವಾಗ್ತಾಯಿತ್ತು, ಹೋಟ್ಲಲ್ಲಿ ತಿನ್ನಲೇಬೇಕಾಗಿತ್ತು ನಾವು ಫ್ಲೈಟಲ್ಲಿ ಏನೂ ಆರ್ಡರ್ ಮಾಡ್ಕೊಂಡಿರಲಿಲ್ಲ, ಮೀನ್ಸ್ ಬುಕ್ ಮಾಡಿರಲಿಲ್ಲ. ಫುಡ್ಡೆಲ್ಲ ಹೆಂಗಿರುತ್ತೋ ಏನೋ, ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಸೊ ತಿನ್ಕೊಂಡು ಇಲ್ಲಿಂದ ಹೊರಟು ಸ್ಟೇಟಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ಇಲ್ಲೆಲ್ಲ ಜರಿ ಥರ ಎಲ್ಲ ಮಾಡಿದ್ದಾರೆ, ಒಂಥರ ಚೆನ್ನಾಗಿದೆ, ಅಟ್ರ್ಯಾಕ್ಟ್ ಆಗೋ ಥರನೇ ಇದೆ. ತುಂಬ ಏನು ಬೋರಿಂಗ್ ಅನ್ನೋ ಥರ ಇಲ್ಲ, ಬಟ್ ಎಲ್ಲ ಒಂಥರ ಬಿದಿರಿಂದ ಮಾಡಿದ್ರ ಆ ಫೀಲ್ ಇದೆ. ಸೊ ನಮಗೊಂಥರ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಆ ಥರ. ನನಗೆ 50-50, ತುಂಬ ವಾವ್ ಅನ್ನೋ ಥರ ಎಲ್ಲ ಏನು ಅನಿಸಿಲ್ಲ ನನಗೆ. ಇದು ನನ್ನ ಜೆನ್ಯೂನ್ ರಿವ್ಯೂ ಅಂತ ಹೇಳ್ಬೋದು. ಚೆನ್ನಾಗಿದೆ, ನನಗಿಷ್ಟ ಆಗಿದ್ದು ಟರ್ಮಿನಲ್ 1 2ಗಿಂತ. ಆ್ಯಂಡ್ ಇಲ್ಲೇ ನಮ್ಮ ಗೇಟ್ ಕೂಡ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಬಿಟ್ಟು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಂಡ್ ಟೈಮ್ ಕೂಡ ಇತ್ತಲ್ಲ, ಹಂಗೆ ಅಂದ್ಕೊಂಡೇ ಕೂತ್ಕೊಂಡ್ವಿ. ಬಟ್ ಅಲ್ಲಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋದು ಅದು ಇದು ಅಂದ್ಕೊಂಡು ಸ್ವಲ್ಪ ಲೇಟಾಗೋಯಿತು. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಬ್ಯಾಂಕಾಕ್ ಹೋಗ್ತಾ ಇದ್ವಿ ಏರ್ ಏಷ್ಯಾದಲ್ಲಿ. ಆನ್ ಟೈಮೆಲ್ಲ ತೋರಿಸ್ತಾ ಇತ್ತು ಸೀಟು ಅಂತ. ಇವಾಗ ಹೊರಟಿದ್ದೀವಿ, ಸ್ವಲ್ಪ ಲೇಟ್ ಮಾಡ್ಕೊಂಡಿದ್ದೀವಿ, ಯಾವಾಗಲೂ ಥರ ಅನ್ಕೋತೀವಿ ಲೇಟ್ ಮಾಡಬಾರ್ದು ಅಂತ, ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬೋರ್ಡಿಂಗ್ ಹೋಗ್ತಾ ಇದ್ದೀವಿ. 11:10 ಇರೋದು, ಆಲ್ರೆಡಿ ಆಗ್ತಾ ಇದೆ. ಸಿಂಗಾಪುರ್ ಇದು C6, ಈ ಕಡೆಗೆ ಹೋಗಬೇಕು. ಓಕೆ, ಬೋರ್ಡಿಂಗ್ ಹೋಗ್ತಾ ಇದೀವಿ. ನೋಡಿ ಎಷ್ಟೇ ಬೇಗ ಬಂದ್ರೂ ನಾವು ಫೈನಲಾಗಿ ಓಡ್ತಾ ಇರಬೇಕಷ್ಟೇ, ನಿಲ್ಲಲ್ಲ. ಇಲ್ಲಿನೂ ನಾವು ಹೋಗ್ತಾ ಇದ್ದೀವಿ. ಈಗ ಬೋರ್ಡಿಂಗ್ ಟೈಮ್ ಆಗಿದೆ. ಸೊ ಬೋರ್ಡಿಂಗ್ ಪಾಸನ್ನು ತೋರಿಸ್ತಾ ಇದ್ದೀವಿ. ಬ್ಯಾಂಕಾಕಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ನಾನು ಹೇಳ್ದಂಗೆ ತುಂಬ ಎಕ್ಸೈಟ್ ಆಗಿದ್ವಿ. ಆ್ಯಂಡ್ ಒನ್ ಆಫ್ ಮೈ ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು ಇದನ್ನು. ತುಂಬ ದಿನದಿಂದ ಆಸೆ ಇತ್ತು, ಹೋಗ್ತೀವ ಇಲ್ವಾ ಅಂತ ಗೊತ್ತಿರಲಿಲ್ಲ, ಪ್ಲ್ಯಾನಿಂಗ್ ನಡೀತಾ ಇತ್ತು. ಸೊ ಸಡನ್ನಾಗಿ ಹೋಗಬೇಕಾಯ್ತು. ಅಂದರೆ ನಾವು ಪ್ಲ್ಯಾನೆಲ್ಲ ಮಾಡ್ಕೊಂಡಿದ್ದರಿಂದ ನಮಗೇನು ಕಷ್ಟ ಆಗಲಿಲ್ಲ, ಚೆನ್ನಾಗಿ ಅನ್ನಿಸ್ತು. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಈ ಥರ ಇಂಟರ್ನ್ಯಾಷ್ನಲ್ ಟ್ರಿಪ್ಗೆಲ್ಲ ಹೋದಾಗ. ನನಗೆ ನಮ್ಮಿದ್ರಲ್ಲಿ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕರ್ಕೊಂಡೋಗಿ ನಮ್ಮನ್ನು ಸೇಫಾಗಿ ಕರ್ಕೊಂಡು ಬಂದ. ಅದೊಂದು ಖುಷಿಯಾಯಿತು. ಏನೂ ನಾವು ನೋಡಲಿಲ್ಲ, ಮಿಸ್ ಆಯಿತು ಅನ್ನೋ ಥರ ಫೀಲೇನೂ ಆಗಲಿಲ್ಲ. ಎಲ್ಲನೂ ನೋಡಿದ್ವಿ ನಾವು. ಈಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ವಿ. ನನಗೆ ಫ್ಲೈಟ್ ಅಂದರೆ ಇಷ್ಟ, ಬಟ್ ಹೋಗುವಾಗ ಸ್ವಲ್ಪ ಡವ ನನಗೆ ಇರುತ್ತೆ ಯಾವಾಗಲೂ.
ಸೊ ಈ ಸಲನೂ ಇತ್ತು, ಬಟ್ ಈ ಸಲನೇ ಲಾಸ್ಟ್ ಅಂತ ಅನಿಸ್ತು ನನಗೆ. ಯಾಕಂದರೆ ಬಸ್ಸಲ್ಲಿ ಓಡಾಡಿದ ಫೀಲ್ ಆಗಿಬಿಡ್ತು ನನಗೆ ಫ್ಲೈಟಲ್ಲಿ ಹೋಗಿ. ಫ್ಲೈಟಲ್ಲಿ ಇದ್ದಾಗ ಗೊತ್ತಲ್ಲ ನಿಮಗೆ, ಹೇಳ್ತಾರಲ್ಲ ಹೇಗಿರಬೇಕು ಏನು ಎತ್ತ ಅಂತ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ನಮ್ಮ ನಾವು ಫ್ಲೈಟಲ್ಲಿ ಕೂತ ಮೇಲೂ ಕೂಡ 1 ಅವರ್ ನಾವು ಕೂತಲ್ಲೇ ಕೂತಿದ್ವಿ. ಆಮೇಲೆ ಅನಿಸ್ತು ಸುಮ್ಮನೆ ಬರ್ತಾಯಿದ್ವಿ ಅಂತ. ಬಟ್ ಅಲ್ಲಿ ಗೇಟ್ ಕ್ಲೋಸ್ ಆದರೆ ಆಮೇಲೆ ಕ್ಲೋಸೇ ಅಲ್ವಾ. ಈಗ ನೋಡಿ ಬ್ಯಾಂಗ್ಳೂರಿಂದ ಹಾರ್ತಾ ಇದ್ದೀವಿ, ನಾವು ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಇಂಟರ್ನ್ಯಾಷ್ನಲ್ ಟ್ರಿಪ್ ನೋಡೋಣ ಬನ್ನಿ ಹೇಗಿರತ್ತೆ, ಹೇಗೆ ಹೋಗತ್ತೆ ಅಂತ. ನಾವು ಕರೆಕ್ಟಾಗಿ ಟೇಕ್ ಆಫ್ ಆದಾಗ 12:15 ಆಗಿತ್ತು. ಸೊ ನಾವಲ್ಲಿ ಲ್ಯಾಂಡ್ ಆದಾಗ 6 ಆಗಿತ್ತು. ಅಂದರೆ ನಮ್ಗೆ ಇಲ್ಲಿಗೂ ಅಲ್ಲಿಗೂ 2 ಅವರ್ಸ್ ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ಇಲ್ಲಿನ ಲೆಕ್ಕ ನೋಡಿದ್ರೆ ನಾವು 4 ಅವರ್, ಅಲ್ಲಿನ ಲೆಕ್ಕ ತೊಗೊಂಡ್ರೆ ನಾವು 6 ಅವರ್ ಜರ್ನಿ ಮಾಡಿದ್ದು ಫೀಲ್ ಆಯಿತು. ಸೊ ಜರ್ನಿ ಮಾಡ್ದಂಗೆ ಅನಿಸ್ಲಿಲ್ಲ. ಇಲ್ಲಿ ಬಂದಿದ್ದೀವಿ, ಇಲ್ಲೆಲ್ಲ ಎಮಿಗ್ರೇಷನ್ ಎಲ್ಲ ಮುಗಿಸಿ ನಾವು ಹೋದ್ವಿ. ನಾವು ಪಟಾಯಿಂದ